ಹಲೋ ಫ್ರೆಂಡ್ಸ್, ನಿಮ್ಮ ಹಸು ಹೀಟಿಗೆ ಬರ್ತಾ ಇದೆ, ನೀವು ಇನ್ಸೆಮಿನೇಷನ್ ಮಾಡಿಸ್ತಾನೇ ಇದ್ದೀರಿ, ಆದರೂ ಹಸು ಪ್ರೆಗ್ನೆಂಟ್ ಆಗ್ತಿಲ್ವಾ? ಹಾಗಾದರೆ ಸಮಸ್ಯೆ ಹಸುವಿನದಲ್ಲ, ನೀವು ಸೆಮನ್ ಕೊಡಿಸಿದ ಸಮಯದ್ದು. ಏಕೆಂದರೆ ಹೆಚ್ಚಿನ ರೈತರು ಹಸು ಹೀಟಿಗೆ ಬಂದ ತಕ್ಷಣ ಇನ್ಸೆಮಿನೇಷನ್ ಮಾಡಿಸ್ತಾರೆ. ಹಾಗಾದರೆ ಯಾವಾಗ ಇನ್ಸೆಮಿನೇಷನ್ ಮಾಡಿಸ್ಬೇಕು? ಸೆಮನ್ ಕೊಡಿಸಿದ್ದು ಯಶಸ್ವಿ ಆಗೋ ಹಾಗೆ ಮಾಡುವ ಗುಟ್ಟೇನು? ಸ್ನೇಹಿತರೆ, ನಾನು ಡಾಕ್ಟರ್ ಎಸ್ ಪಿ ರವಿಕುಮಾರ್ ಮತ್ತೊಮ್ಮೆ ನಿಮ್ಮನ್ನು ಚಾನಲ್ಗೆ ಸ್ವಾಗತಿಸ್ತಾ ಬನ್ನಿ. ಈ ದಿನ ಹಸುಗಳಲ್ಲಿ ಹೀಟಿನ ಅಂದರೆ ಬೆದೆಯ ಚಿಹ್ನೆಗಳೇನು, ಯಾವ ಸಮಯಕ್ಕೆ ಸೆಮನ್ ಕೊಡಿಸಬೇಕು ಅನ್ನೋ ಮಾಹಿತಿ ಪಡೆಯೋಣ. ಹೀಟಿಗೆ ಬಂದಾಗ ಸೆಮನ್ ಕೊಡಿಸಿದ್ದು ಯಶಸ್ವಿ ಆಗದಿದ್ದರೆ ಹಸು ಮತ್ತೆ ಹೀಟಿಗೆ ಬಂದು ಗರ್ಭ ಧರಿಸೋದು ಸುಮಾರು 1 ತಿಂಗಳು ಮುಂದಕ್ಕೆ ಹೋಗಿ ಆರ್ಥಿಕ ನಷ್ಟ ಆಗುತ್ತೆ. ಹಾಗಾಗಿ ಬೆದೆಯನ್ನು ವ್ಯರ್ಥ ಮಾಡಿಕೊಳ್ಳಬಾರದು. ಬೆದೆ ಯಾವ ಹಂತ ಸೆಮನ್ ಕೊಡಿಸಬೇಕು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಹಸುವಿನ ಬೆದೆ ಚಕ್ರವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಹೀಟಿಗೆ ಬರೋದು ಅಂದರೆ ಹಾರ್ಮೋನುಗಳ ಪ್ರಭಾವದಿಂದ ಹಸು ಗರ್ಭ ಧರಿಸೋದಕ್ಕೆ ತನ್ನ ಗರ್ಭಕೋಶದಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡು ಹೋರಿಯನ್ನು ಕೂಡೋದಕ್ಕೆ ಸಿದ್ಧವಾಗುವ ಕಾಲ. ನಿಮಗೆಲ್ಲ ಗೊತ್ತಿರೋ ಹಾಗೆ ಬೆದೆಗೆ ಬಂದಿರುವಾಗಲೂ ನಿರ್ದಿಷ್ಟ ಸಮಯದಲ್ಲಿ ಮಾತ್ರ ಹಸು ಹೋರಿಯನ್ನು ಕ್ರಾಸ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಸರಿಯಾದ ಸಮಯದಲ್ಲಿ ಇನ್ಸೆಮಿನೇಷನ್ ಮಾಡಿಸಿದ್ರೆ ಹಸು ಪ್ರೆಗ್ನೆಂಟ್ ಆಗುತ್ತೆ. ಎಲ್ಲ ಹಸುಗಳಲ್ಲಿಯೂ ಹೀಟಿನ ಅವಧಿ ಒಂದೇ ಆಗಿರೋದಿಲ್ಲ. ಹಸುವಿನಿಂದ ಹಸುವಿಗೆ ಇದು ಬೇರೆಯಾಗುತ್ತೆ. ಆದ್ದರಿಂದ ನಿಮ್ಮ ಹಸು ಎಷ್ಟು ದಿನ ಬೆದೆಯಲ್ಲಿ ಇರುತ್ತೆ ಅನ್ನೋದನ್ನು ನೀವು 1-2 ಬಾರಿ ಪರೀಕ್ಷೆ ಮಾಡಿ ಗುರುತು ಹಾಕ್ಕೊಳ್ಳಬೇಕು. ವಯಸ್ಕ ಹಸು ಪ್ರತಿ 21 ದಿನಕ್ಕೆ ಬೆದೆಗೆ ಬರುತ್ತೆ. ಹಸುವಿನ ಬೆದೆ ಚಕ್ರವನ್ನು ತಾಂತ್ರಿಕವಾಗಿ ಪ್ರೋಇಸ್ಟ್ರಸ್, ಈಸ್ಟ್ರಸ್, ಮೆಟಿಸ್ಟ್ರಸ್ ಮತ್ತು ಡೈಸ್ಟ್ರಸ್ ಅಂತ 4 ಭಾಗಗಳನ್ನಾಗಿ ವಿಂಗಡಿಸ್ತಾರೆ. ಆದರೆ ರೈತರು ಸರಳವಾಗಿ ಅರ್ಥ ಮಾಡಿಕೊಳ್ಳುವ ಉದ್ದೇಶದಿಂದ ಮುಂಬೆದೆ, ಬೆದೆ ಮತ್ತು ಹಿಂಬೆದೆ ಅಂತ ಕೇವಲ 3 ಭಾಗಗಳನ್ನಾಗಿ ವಿಂಗಡಿಸಬಹುದು. ಮುಂಬೆದೆ ಹಸು ಬೆದೆಗೆ ಬರುವ ಪೂರ್ವದಲ್ಲಿನ ಹಂತ. ಇದು 2-3 ದಿನ ಇರುತ್ತೆ. ಈ ಹಂತದಲ್ಲಿ ಹಸು ಆಹಾರ, ನೀರಿನ ವಿಷಯದಲ್ಲಿ ಆಸಕ್ತಿ ಕಳ್ಕೊಳ್ಳುತ್ತೆ. ಬೆದರದಂತೆ ಕಾಣುತ್ತೆ, ಆಗಾಗ್ಗೆ ಕೂಗ್ತಾ ಮೂತ್ರ ವಿಸರ್ಜನೆ ಮಾಡ್ತಾ ಇರುತ್ತೆ. ಮಡಿಲು ಅಂದರೆ ಜನನೇಂದ್ರಿಯ ದಪ್ಪಗಾಗಿ ಲೋಳೆಪೊರೆ ಕೆಂಪಾಗಿ ನೀರಿನಂಥ ಲೋಳೆ ಸುರಿಯೋದಕ್ಕೆ ಪ್ರಾರಂಭವಾಗುತ್ತೆ. ಹಸು ಬೇರೆ ಹಸುಗಳ ಮಡಿಲನ್ನು ಮೂಸು ನೋಡಿ ಅವುಗಳ ಮೇಲೆ ಹಾರೋದಕ್ಕೆ ಪ್ರಯತ್ನ ಮಾಡ್ತಿರುತ್ತೆ. ಆದರೆ ಬೇರೆ ದನಗಳು ತನ್ನ ಮೇಲೆ ಹಾರೋದಕ್ಕೆ ಈ ಹಂತದಲ್ಲಿ ಬಿಡೋದಿಲ್ಲ. ಇದು ಬೆದೆ ಚಕ್ರದಲ್ಲಿ ಅತ್ಯಂತ ಕನಿಷ್ಠ ಅವಧಿಯ ಹಂತ. ಹಸು ಮೇವಿನಲ್ಲಿ ಆಸಕ್ತಿ ಇಲ್ಲದೆ ಆತಂಕದಿಂದ ಇರೋದು ಮುಂದುವರಿಯುತ್ತೆ. ಮಡಿಲು ಊದ್ಕೊಂಡು ಲೋಳೆಪೊರೆ ಇನ್ನೂ ಕೆಂಪಾಗುತ್ತೆ. ಎಣ್ಣೆ ಅಂತ ಪಾರದರ್ಶಕವಾದ ಲೋಳೆ ಸ್ರವಿಕೆ ಹೆಚ್ಚಾಗುತ್ತೆ. ಆಗಾಗ ಕೂಗೋದು ಹೆಚ್ಚಾಗ್ತದೆ. ಹಸು ಬಾಲವನ್ನು ಎತ್ತಿ ಹಿಡಿದಿರುತ್ತೆ. ಹೋರಿ ಕ್ರಾಸ್ ಮಾಡಿದರೆ ಸುಮ್ಮನೆ ನಿಂತು ಸಹಕರಿಸುತ್ತೆ. ಇದನ್ನು ಸ್ಟ್ಯಾಂಡಿಂಗ್ ಹೀಟ್ ಅಂತ ಹೇಳ್ತಾರೆ. ಇದರ ಅವಧಿ 12-24 ಗಂಟೆಗಳು. ಹಿಂಬೆದೆ ಈ ಹಂತದ ಮೊದಲ ಭಾಗದಲ್ಲಿಯೂ ಸಹ ಹಸು ಹೋರಿ ಕ್ರಾಸ್ ಮಾಡಿದಾಗ ಸುಮ್ಮನೆ ಇರುತ್ತೆ. ಜನನೇಂದ್ರಿಯದ ಊತ ಕಡಿಮೆ ಆಗಿ ಲೊಳೆ ಸುರಿಯೋದು ಕಡಿಮೆ ಆಗ್ತಾ ಬರುತ್ತೆ. ಆತಂಕ ಕಡಿಮೆ ಆಗುತ್ತೆ. ಎತ್ತಿ ಹಿಡಿದ ಬಾಲ ಮೊದಲಿನ ಸ್ಥಾನಕ್ಕೆ ಬರುತ್ತೆ. ಇದು ಅಂಡಾಣು ಬಿಡುಗಡೆಯಾಗುವ ಸಮಯ. ಇದರ ಅವಧಿ 16-24 ಗಂಟೆಗಳು. ನಂತರ ಮಡಿಲು ಪೂರ್ತಿ ಮೊದಲ ಸ್ಥಿತಿಗೆ ಬರುತ್ತೆ. ಮೇವು ನೀರಿನಲ್ಲಿ ಆಸಕ್ತಿ ಮರುಕಳಿಸುತ್ತೆ. ಈ ಬೆದೆಯಲ್ಲಿ ಹಸು ಪ್ರೆಗ್ನೆಂಟ್ ಆದರೆ ಅದು ಮತ್ತೆ ಬೆದೆಗೆ ಬರೋದಿಲ್ಲ. ಒಂದು ವೇಳೆ ಹಸು ಪ್ರೆಗ್ನೆಂಟ್ ಆಗಿರದಿದ್ದರೆ 21 ದಿವಸಕ್ಕೆ ಮತ್ತೆ ಬೆದೆ ಚಕ್ರ ಪ್ರಾರಂಭ ಆಗುತ್ತೆ. ಅಲ್ಲಿಯವರೆಗೂ ಹಸು ಯಾವುದೇ ಲೈಂಗಿಕ ಚಟುವಟಿಕೆ ತೋರುವುದಿಲ್ಲ. ಕೃತಕ ಗರ್ಭಧಾರಣೆ ಯಾವಾಗ ಮಾಡಿಸಬೇಕು? ಇದನ್ನು ನಿರ್ಧರಿಸೋದಕ್ಕೆ ನಿಮ್ಮ ಹಸು ಎಷ್ಟು ದಿನ ಹೀಟಲ್ಲಿ ಇರುತ್ತೆ ಅನ್ನುವ ಮಾಹಿತಿ ನಿಮಗಿರಬೇಕು. ಹಸು ಹೀಟಿಗೆ ಬರುವ ನಿರೀಕ್ಷೆ ಇದ್ದಾಗ ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಹಸುವನ್ನು ಗಮನಿಸಬೇಕು. ಹೀಟಿಗೆ ಬಂದಿದೆ ಅನಿಸಿದರೆ ಯಾವ ಹಂತದಲ್ಲಿದೆ ಅನ್ನೋದನ್ನು ನೋಡಿಕೊಳ್ಳಬೇಕು. ಬೆದೆಯ ಕೊನೆಯ ಭಾಗ ಅಥವಾ ಹಿಂಬೆದೆಯ ಮೊದಲ ಭಾಗ ಸೆಮನ್ ಕೊಡಿಸೋದಕ್ಕೆ ಪ್ರಶಸ್ತವಾದ ಸಮಯ. ಈ ಸಮಯದಲ್ಲಿ ಕೃತಕ ಗರ್ಭಧಾರಣೆ ಮಾಡಿಸಬೇಕು. ಆಗ ಹಸು ಪ್ರೆಗ್ನೆಂಟ್ ಆಗುವ ಸಾಧ್ಯತೆ ಗರಿಷ್ಠ ಮಟ್ಟದಲ್ಲಿ ಇರುತ್ತೆ. ರೈತರಿಗೆ ಸುಲಭವಾಗಿ ಅರ್ಥ ಆಗೋದಕ್ಕೆ ಒಂದು ಥಂಬ್ ರೂಲ್ ಅಂದರೆ ಸರಳ ಪ್ರಾಯೋಗಿಕ ನಿಯಮ ಬಳಸಬಹುದು. ಇದನ್ನು ನಾವು ಬೆಳಗ್ಗೆ ಸಂಜೆ ನಿಯಮ ಅಂತ ಹೇಳುತ್ತೇವೆ. ಹೆಚ್ಚಿನ ಹಸುಗಳು 1-1.5 ದಿನ ಬೆದೆಯಲ್ಲಿರೋದರಿಂದ ಬೆಳಿಗ್ಗೆ ಹೀಟಿಗೆ ಬಂದರೆ ಸಂಜೆ ಹೀಟಿಗೆ ಬಂದರೆ ಮರುದಿನ ಬೆಳಿಗ್ಗೆ ಕೃತಕ ಗರ್ಭಧಾರಣೆ ಮಾಡಿಸಬೇಕು. ಅಕಸ್ಮಾತ್ ನೀವು ಹಸು ಯಾವಾಗ ಹೀಟಿಗೆ ಬಂದಿದೆ ಅನ್ನೋದನ್ನು ಗಮನಿಸಿಲ್ಲ ಅಂತಾದರೆ ಹಸುವಿನ ಬೆದೆಯ ಚಿಹ್ನೆಗಳು ಕಡಿಮೆ ಆಗ್ತಾ ಬರ್ತಿದೆ ಅನ್ನುವ ಸಮಯ ಇನ್ಸೆಮಿನೇಷನ್ ಮಾಡಿಸೋದಕ್ಕೆ ಪ್ರಶಸ್ತವಾದದ್ದು. ನೀವು ಹಸುವಿಗೆ ಸೆಮನ್ ಕೊಡಿಸೋದಕ್ಕೆ ವೈದ್ಯರಿಗೆ ಹೇಳುವಾಗ ನಿಮ್ಮ ಹಸು ಯಾವಾಗಲಿಂದ ಬೆದೆ ಚಿಹ್ನೆಗಳನ್ನು ತೋರಿಸ್ತಿದೆ, ಲೋಳೆ ಯಾವ ತರಹ ಇದೆ, ಸಾಮಾನ್ಯವಾಗಿ ಎಷ್ಟು ದಿನ ನಿಮ್ಮ ಹಸು ಹಿಟ್ಟಿನಲ್ಲಿ ಇರುತ್ತೆ ಅನ್ನೋ ಮಾಹಿತಿಯನ್ನು ತಪ್ಪದೇ ಕೊಡಬೇಕು. ಆಗ ವೈದ್ಯರು ನಿಮ್ಮ ಹಸುವಿಗೆ ಯಾವ ಸಮಯಕ್ಕೆ ಇನ್ಸೆಮಿನೇಷನ್ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾರೆ. ಸ್ನೇಹಿತರೆ, ಇದು
ಹಸುವಿನ ಬೆದೆ ಚಿಹ್ನೆಗಳು, ಯಾವಾಗ ಇನ್ಸಮಿನೇಷನ್ ಮಾಡಿಸ್ಬೇಕು ಅನ್ನೋ ಬಗ್ಗೆ ಮಾಹಿತಿ. ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೀವು ಇದುವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಇದರಿಂದ ಯಾವ ವಿಡಿಯೋನೂ ನಿಮಗೆ ಮಿಸ್ ಆಗೋದಿಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಮತ್ತೆ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.